ನನಗೂ ಗೊತ್ತಿಲ್ಲ, ಪ್ಲೀಸ್ ನನ್ನ ಇದೊಂದು ಕ್ವೆಶನ್ ಕೇಳಬೇಡಿ, ನನಗೂ ಗೊತ್ತಿಲ್ಲ. ನಾನು ಆದಾಗ ನಿಮಗೂ ಗೊತ್ತಾಗುತ್ತೆ, ನಿಮ್ಮ ಕಣ್ ತಪ್ಪಿಸ್ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಅದು ನೀವು ಇದನ್ನ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಸೋ ಥರ ಮಾಡಬೇಡಿ. ಪಾಪ ಇನ್ನೂ ಹಂಗೆಲ್ಲ ಏನು ನನಗೆ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟೇ ನನಗೆ. ನಂಗೆ ಬೇಕಾಗಿರೋ ಫ್ರೀಡಮ್ ನಂಗೆ ಕೊಟ್ಟಿದ್ದಾರೆ ಅವರು, ಆ್ಯಂಡ್ ದೇ ಆರ್ ವೆರಿ ಸಪೋರ್ಟಿವ್. ಏನೋ ಗೊತ್ತಿಲ್ಲ, ಇನ್ನೂ ಆ ಥರದ್ದೇನು ಫೋರ್ಸ್ ಅಂತ ಏನೂ ಮಾಡ್ತಾ ಇಲ್ಲ. ನಿಮ್ದು ಇನ್ವಿಟೇಷನ್ ವಿಡಿಯೋ ವೈರಲ್ ಆದಾಗ ಎಲ್ಲರೂ ನಿಮ್ದು ಅರವಿಂದ್ ಅವ್ರ ಮದುವೆ ಫಿಕ್ಸ್ ಆಗೋಯ್ತು ಅಂತ ಅನ್ಕೊಂಡಿದ್ರು. ಹೌದು, ಅದು ಒಂದು ಸಿನಿಮಾ, ಅದು ಡೇಟ್ ಅನೌನ್ಸ್ ಮಾಡೋಕ್ಕೆ ನಾವು ಅದೊಂದು ನಮ್ಮ ಡಿರೆಕ್ಟರ್ದು ತಲೆ, ಅದು ತುಂಬ ಜನ ಹಂಗೆ ಅಂದ್ಕೊಂಡಿದ್ರು, ಬಟ್ ಅದು ಹಂಗಲ್ಲ ಅಷ್ಟೇ. ಈಗ ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಿಮ್ದು ಅರವಿಂದ್ ಅವ್ರ ಮದುವೆ ಯಾವಾಗ ಏನು ಅಂತ? ನಂಗೆ ಕ್ವೆಶ್ಚನ್ಸ್ ಇದೆ, ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ಗೆ ಗೊತ್ತಾದರೆ ನಿಮ್ಗೆ ಹೇಳ್ತೀನಿ. ಈ ಸೀರಿಯಲ್ ಅಂತ ಬಂದಾಗ ಇಬ್ರಿಗೂ ಕೂಡ ಏನು ಚಾಲೆಂಜಸ್ ಇತ್ತು, ಏನು ಡಿಫ್ರೆನ್ಸ್ ಇತ್ತು ಬೇರೆದಕ್ಕೆ ಕಂಪೇರ್ ಮಾಡಿದರೆ? ಅಂದರೆ ಈ ಸೀರಿಯಲ್ ಏನಕ್ಕೆ ಸ್ಟ್ಯಾಂಡ್ ಔಟ್ ಆಗಿದ್ದು ಅಂದ್ರೆ, ಇದೊಂಥರ ಸಿನಿಮಾ ಥರ. ಆನೆಸ್ಟ್ಲಿ ಪ್ರೊಡಕ್ಷನ್ ಹೌಸ್ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ಈ ಸೀರಿಯಲ್ ಮೇಲೆ, ಆ್ಯಂಡ್ ಆ ಕ್ವಾಲಿಟಿನೂ ಹಾಗೆ ಬಂತು, ಯಾವುದೋ ಸಿನಿಮಾ ನೋಡೋ ಥರ ಅಂತ. ಆ್ಯಂಡ್ ಈವನ್ ದ ಲೈನ್ ಹಾಗೆ ಇತ್ತು, ಒಬ್ಬರು ಸೂಪರ್ ಸ್ಟಾರ್ ಇರ್ತಾರೆ, ಒಂದು ಕಾಮನ್ ಮನುಷ್ಯನ ಜೊತೆ ಹೆಂಗೆ ಬಾಂಡ್ ಆಗುತ್ತೆ, ಅದು ಬಾಂಡ್ ಆಗುತ್ತೆ, ಆದರೆ ಹೆಂಗಿರುತ್ತೆ, ಇದನ್ನು ಜನ ಒಂಥರ ಹೆಂಗಿರ್ಬೋದು ಅಂತ ಅಂದ್ಕೊಳ್ಳೋ ಥರದ್ದು ಒಂದು ಕಾನ್ಸೆಪ್ಟು. ಐ ಥಿಂಕ್ ಮೇ ಬಿ ಅದೇ ವಿಷಯನೇ ತುಂಬ ಸ್ಟ್ಯಾಂಡ್ ಔಟ್ ಆಯಿತು ಅಂತ ನಂಗೆ ಇದನ್ನು. ಇಲ್ಲ ಅಂದರೆ ಅವ್ರು ಹೇಳಿದ ಪ್ರಕಾರ ಈಗ ಒಬ್ಬ ಸೂಪರ್ ಸ್ಟಾರ್, ಒಬ್ಬ ಕಾಮನ್ ಮ್ಯಾನ್ ಹೆಂಗೆ ಚೆಲ್ಲಾಗ್ತಾರೆ ಅನ್ನೋದು ನನಗೂ ಪ್ರಶ್ನೆ ಇತ್ತು, ಜನ ಇದನ್ನು ತೊಗೊತಾರೆ ಅಂತ. ಬಟ್ ಇವಾಗ ಏನಾಗಿದೆ ಅಂತಂದರೆ ಎಷ್ಟು ಇಷ್ಟಪಡ್ತಾರೆ ಅಂದರೆ, ಜೀವ ರಚನಾ ಅಂತಂದರೆ ತುಂಬ ಇಷ್ಟಪಡ್ತಾರೆ ಅವ್ರ ಸೀನ್ಸ್. ನಾವು ಈವನ್ ಕಮೆಂಟ್ಸ್ ಎಲ್ಲ ಓದ್ಬೇಕಾರೆಲ್ಲ ಅದು ಅದೇ ಇರುತ್ತೆ, ಜೀವ ಮತ್ತು ರಚನಾ ಜಾಸ್ತಿ ಹಾಕಿ ಚೆನ್ನಾಗಿದೆ ಅಂತೆಲ್ಲ. ಸೊ ಅದು ಆಗಲ್ವೇನೋ ಅಂತ ನಮಗೂ ತಲೆಯಲ್ಲಿತ್ತು, ಹೆಂಗಾಗುತ್ತೆ ಇದು ಅಂತ. ಬಟ್ ಜನ ತುಂಬ ಇಷ್ಟಪಟ್ಟು ಅದನ್ನು ಒಪ್ಕೊಂಡಿದ್ದಾರೆ, ಸೊ ಅದು ಖುಷಿ. ಚಾಲೆಂಜ್ ಫೇಸ್ ಮಾಡಿದ್ದು ಅಂದರೆ ತುಂಬ ಲೇಟ್ ನೈಟ್ ಶೂಟ್ಸ್ ಎಲ್ಲ ಮಾಡ್ತೀವಿ, ನಿದ್ರೆ ಇಲ್ಲ, ನಿದ್ರೆ ವಾಸ್ ದ ಚಾಲೆಂಜಿಂಗ್. ಹೌದು, ಲಾಂಚ್ ಟೈಮ್ ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು, ಸ್ವಲ್ಪ ಜಾಸ್ತಿ ಶೂಟ್ ಮಾಡಿದ್ದೀವಿ, ಜಾಸ್ತಿ ನಿದ್ರೆ ಸ್ಯಾಕ್ರಿಫೈಸ್. ಶೂಟಿಂಗ್ ಲೇಟ್ ನೈಟ್ ಅಂತಲ್ಲ ಅಂದರೆ ನಿಮ್ಮ ಪರ್ಸನಲ್ ಹೆಲ್ತ್ ಅನ್ನು ಇಟ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಊಟ ತಿಂಡಿ ಎಲ್ಲ ಏನು ಮಾಡ್ತಿದ್ವಿ, ಹೆಂಗೆ ಮ್ಯಾನೇಜ್? ಅಲ್ಲ, ಹಾಗೆ ಊಟ ತಿಂಡಿ ಎಲ್ಲ ಸೆಟ್ ನೋಡ್ಕೊಡುತ್ತೆ. ಅಂದರೆ ದೇ ಮೇಕ್ ಶ್ಯೂರ್ ನಮ್ಮ ಹೆಲ್ತ್ ಎಲ್ಲ ಹಂಗೆ ಅಷ್ಟೊಂದು ಕಾಂಪ್ರಮೈಸ್ ಆಗೂ ಮಾಡ್ಸೋದು ಹಂಗೆ ಹೇಳ್ತಾ ಇಲ್ಲ ನಾನು. ಬಟ್ ಫಾರ್ ದ ಪ್ರಾಜೆಕ್ಟ್ ಒಂದು ಸ್ವಲ್ಪ ಅಂದರೆ ನೈಟ್ ಎಫೆಕ್ಟ್ ಸೀನ್ಸ್ ಜಾಸ್ತಿ ಇದ್ದಾಗ, ಆ ಥರ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಜಾಸ್ತಿ ನೈಟ್ ಸೀನ್ಸ್ ಎಲ್ಲ ಮಾಡಿದ್ವಿ, ನೆಟ್ ಎಫೆಕ್ಟ್ ಸೀನ್ಸ್ ಎಲ್ಲ ಮಾಡಿದ್ವಿ. ಆ್ಯಂಡ್ ನಿಮ್ಗೆ ಗೊತ್ತು, ಜಯಮಾತಾ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್, ಆ್ಯಂಡ್ ಫುಡ್ ಕ್ವಾಲಿಟಿ ಅದ್ರ ಬಗ್ಗೆ ಎಲ್ಲ ಏನು ಕಾಂಪ್ರಮೈಸ್ ಇಲ್ಲ. ತಿನ್ನೋದಕ್ಕೆ ಅದಕ್ಕೆಲ್ಲ ದಲ್ಲಿ ಮೇಕ್ ಶ್ಯೂರ್ ಹೆಲ್ತ್ ಎಲ್ಲ. ಚಿಕನ್